Good afternoon, students. Welcome to the class. So, I think in our last class we were discussing about physical topology. So, we shall have a brief revision regarding last class. So, in physical topology, probably we have discussed mesh and also uh, star topology in detail, I suppose. So we have left out with tree, ring, bus, and hybrid. So all the six topologies are equally important. So we shall make sure all those topologies have been understood in a better manner. However, I'll revise mesh and star once. So when it comes to mesh topology, basically a topology is something that is a procedure that is used to describe how your node or computer should be connected in a network. ಒಂದು ನೆಟ್ವರ್ಕಲ್ಲಿ ಯಾವ ರೀತಿ ಪ್ರತಿಯೊಂದು ನೋಡ್ನು ಕೂಡ ಕನೆಕ್ಟ್ ಮಾಡಬೇಕು, ಯಾವ ರೀತಿ ಕಂಪ್ಯೂಟರ್ಸ್ನ ಕನೆಕ್ಟ್ ಮಾಡಬೇಕು, ಆ ಹೇಳುವಂಥ ಪ್ರೊಸೀಜರ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಟೊಪಾಲಜಿ. ಔಟ್ ಆಫ್ ದ್ಯಾಟ್ ವಿ ಹ್ಯಾಡ್ ಡಿಸ್ಕಸ್ಡ್ ಮೆಶ್ ಆ್ಯಂಡ್ ಸ್ಟಾರ್. ಸೊ ವೆನ್ ಇಟ್ ಕಮ್ಸ್ ಟು ಮೆಶ್, ಸೊ ಮೆಶ್ ಅಂತ ಬಂದಾಗ, so probably we have discussed in detail. So in your mesh topology, each and every node is having a dedicated link. Dedicated link ಅಂತ ಹೇಳಿದ್ರೆ ಪ್ರತಿಯೊಂದು ನೋಡ್ಗೂ ಅದರದೇ ಆದಂಥ ಸೆಪರೇಟ್ ಲಿಂಕ್ಗಳಿದ್ದೇ ಇರುತ್ತೆ. ಅದನ್ನು ಡೆಡಿಕೇಟೆಡ್ ಲಿಂಕ್ ಅಂತ ಹೇಳ್ತಾರೆ. ಹಾಗೆ when it comes to explanation, we had also understood that it is simplest. This design is simple, but it requires ಲಾಡ್ ಆಫ್ ಕನೆಕ್ಷನ್ಸ್, ತುಂಬ ಕನೆಕ್ಷನ್ಸ್ ಬೇಕಾಗುತ್ತೆ. ಇಲ್ಲಿ ನಾನು ಸಿಂಪಲಾಗಿ ಒಂದು 4 ನೋಡ್ ಹೇಳಿದ್ದೀನಿ ಅಷ್ಟೇ. ಬಟ್ ವೆನ್ ಇಟ್ ಕಮ್ಸ್ ಟು ಮೋರ್ ನಂಬರ್ ಆಫ್ ನೋಡ್ಸ್ ಇಟ್ ಈಸ್ ಇಂಪ್ರ್ಯಾಕ್ಟಿಕಲ್. ಇದನ್ನು ಇಂಪ್ರ್ಯಾಕ್ಟಿಕಲ್ ಅಂತ ಹೇಳಿಬಿಡ್ತಾರೆ. ಸೊ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ ಇವಾಗ ನೋಡ್ಸ್ಗಳು ಕಮ್ಮಿ ಇದೆ, ಕಂಪ್ಯೂಟರ್ಸ್ಗಳು ಕಮ್ಮಿ ಇದೆ ಅಂತ ಹೇಳಿದ್ರೆ ಮೆಶ್ ಟೊಪಾಲಜಿ ಈಸ್ ದ ಬೆಸ್ಟ್ ಟೊಪಾಲಜಿ ದ್ಯಾಟ್ ವಿ ಕ್ಯಾನ್ ಯೂಸ್ ದೇರ್. ಆ ಥರ ಕಂಡೀಷನಲ್ಲಿ ಯೂಸ್ ಮಾಡೋದಕ್ಕೆ ಬೆಸ್ಟ್ ಅಂತ ಹೇಳ್ಬೋದು. ಆದರೆ if we have more number of nodes, this is not so much suitable. So similarly, when it comes to merits and demerits, ಎಲ್ಲ ಟೊಪಾಲಜಿಗಳ ಬಗ್ಗೆನೂ ಹೇಳಲೇಬೇಕಾಗುತ್ತೆ. when it comes to merits, ಇವಾಗ ಹೇಳ್ಬಿಡ್ತೀನಿ. ಆಫ್ಟರ್ ದ್ಯಾಟ್ ವಿ ಶಲ್ ಸಿ ದೋಸ್ ಪಾಯಿಂಟ್ಸ್. ಸೊ when it comes to traffic congestion ಅಂತ ಹೇಳಿದ್ರೆ ನಾನು ನಿಮಗೆ ಹೇಳಿದ್ದೆ. ಸೊ ನೋಡ್ 0 ಟು ನೋಡ್ 1 ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಟ್ರಾಫಿಕ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ when you have more number of nodes that are sharing the same link. ಒಂದೇ ಲಿಂಕ್ ಬೇರೆ ಬೇರೆ ನೋಡ್ಗಳ ಜೊತೆ ಶೇರ್ ಆಗಿದೆ ಅಂತ ಹೇಳಿದಾಗ ಟ್ರಾಫಿಕ್ ಕಂಜೆಷನ್ ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ಪ್ರತಿಯೊಂದಕ್ಕೂ ಸೆಪರೇಟ್ ಲಿಂಕ್ ಇರೋದ್ರಿಂದ ದೆರ್ ಇಸ್ ನೋ ಸಚ್ ಟ್ರಾಫಿಕ್ ಕಂಜೆಷನ್ ದಟ್ ಕ್ಯಾನ್ ಬಿ ಸೀನ್ ಇನ್ ಎನಿ ಅದರ್ ಟೊಪಾಲಜಿ. ಸಿನ್ಸ್ ಇಲ್ಲಿ ಲಿಂಕ್ ಅಗೇನ್ ಈ ಲಿಂಕ್ಗಳು ಶೇರ್ ಆಗಿಲ್ಲ ಅನ್ನೋದನ್ನೇ ಒಂದು ಬೇಸಿಸ್ ಆಗಿ ಇಟ್ಕೊಂಡು ಇನ್ನೂ ಒಂದು ಪಾಯಿಂಟ್ ಹೇಳ್ತಾರೆ. there is a concept called as MAC. ಇದರ ಬಗ್ಗೆ ನಾನು ನೆನೆ ಹೇಳಿದ್ದೆ, ಮೀಡಿಯಾ ಆಕ್ಸೆಸ್ ಕಂಟ್ರೋಲ್. ಸೊ when it comes to media access control, your ಟ್ರಾನ್ಸ್ಮಿಷನ್ ಈಗ ನೋಡ್ 0 ಇಂದ 1 2 3 4 ಫೋರ್ತ್ ನೋಡಿಗೆ ಯಾವ್ದಾರ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಾದ್ರು ಹೋಗಬೇಕು ಅಂತ ಹೇಳಿದ್ರೆ your MAC protocol tell you, or your MAC rules suggest you ಯಾವ ರೀತಿ ನೋಡ್ 0 ಇಂದ ನೋಡ್ 4ಗೆ ಹೋಗಬೇಕು ಅಂತ ಹೇಳುತ್ತೆ. ಸೊ ಆ ಒಂದು ಮ್ಯಾಕ್ ಪ್ರೋಟೋಕಾಲ್ ವಿಚ್ ಈಸ್ ಯೂಸ್ಡ್, ಸೊ ನೋಡ್ 1 ಆಗಿರ್ಬೋದು, ನೋಡ್ 2 ಆಗಿರ್ಬೋದು, ನೋಡ್ 3 ಆಗಿರ್ಬೋದು, ದೇ ವೋಂಟ್ ಬಿ ಹ್ಯಾವಿಂಗ್ ಎನಿ ಸಾರ್ಟ್ ಆಫ್ ಕಂಟ್ರೋಲ್ ಓವರ್ ದ ಮೆಸೇಜ್ ದಟ್ ಈಸ್ ಬೀಯಿಂಗ್ ಸೆಂಡ್ ಫ್ರಮ್ ನೋಡ್ 0 ಟು ನೋಡ್ 4. ಅದಕ್ಕೆ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಇರೋದಿಲ್ಲ. ಇದನ್ನೆಲ್ಲದನ್ನು ಕೂಡ ಮ್ಯಾಕ್ ಪ್ರೋಟೋಕಾಲಲ್ಲಿ ಹೇಳಿದ್ದಾರೆ. ಸೊ ದಿಸ್ ಮ್ಯಾಕ್ ಪ್ರೋಟೋಕಾಲ್ ಇಸ್ ನಾಟ್ ರಿಕ್ವೈರ್ಡ್ ಇನ್ ಮೆಶ್ ಟಾಪಾಲಜಿನಲ್ಲಿ ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ವಿ ಹ್ಯಾವ್ ಡೆಡಿಕೇಟೆಡ್ ಲಿಂಕ್ಸ್ ಫಾರ್ ಈಚ್ ಆ್ಯಂಡ್ ಎವರಿ ನೋಡ್. ಪ್ರತಿಯೊಂದು ನೋಡಿಗೂ ಕೂಡ ಡೆಡಿಕೇಟೆಡ್ ಲಿಂಕ್ ಇರೋದ್ರಿಂದ ಯಾವುದೇ ರೀತಿಯಾದಂಥ ಮ್ಯಾಕ್ ಪ್ರೋಟೋಕಾಲ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಈ 2 ಪಾಯಿಂಟ್ ಎಲ್ಲ ಟೊಪಾಲಜಿಗೂ ಬರೀರಿ. ರಿಗಾರ್ಡಿಂಗ್ ಲಿಂಕ್ ಫೇಲ್ಯೂರ್, ಒಂದು ಲಿಂಕ್ ಫೇಲ್ಯೂರ್, ಇನ್ನೊಂದು ನೋಡ್ ಫೇಲ್ಯೂರ್. ಈಗ ಇದನ್ನು ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ ನಾನು. ಲಿಂಕ್ ಅಂತ ಹೇಳಿದ್ರೆ ಇದನ್ನು ಲಿಂಕ್ ಅಂತ ಕರೀತಾರೆ, ನೋಡ್ ಅಂತ ಹೇಳಿದ್ರೆ ಇದನ್ನು ನೋಡ್ ಅಂತ ಕರೀತಾರೆ. ಈಗ ಅಬ್ಸರ್ವ್ ಮಾಡಿ, ಹಾಗೆ ಇಫ್ ದಿಸ್ ಲಿಂಕ್ ಫೇಲ್ಸ್, ಈಗ ನಾನು ಮಾರ್ಕ್ ಮಾಡಿರೋಂಥ ಲಿಂಕ್ ಏನಾರು ಫೇಲ್ ಆದರೆ ನೋಡ್ 0 ಇಂದ ನೋಡ್ 1 ಮಾತ್ರ ಕಮ್ಯುನಿಕೇಟ್ ಮಾಡೋದಕ್ಕಾಗೋದಿಲ್ಲ. ಆದರೆ ನೋಡ್ 0 ಟು ನೋಡ್ 2 ಕಮ್ಯುನಿಕೇಟ್ ಮಾಡ್ಬೋದು, ನೋಡ್ 0 ಟು ನೋಡ್ 3 ಕಮ್ಯುನಿಕೇಟ್ ಮಾಡ್ಬೋದು, ನೋಡ್ 3 ಟು ನೋಡ್ 2. ಸಿಮಿಲರ್ಲಿ
ನೋಡ್ 2 ಟು ನೋಡ್ 1 ಕೂಡ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಈ ಲಿಂಕ್ ಇಲ್ದಲೇ ಇದ್ರೆ ಏನಂತೆ, ನೋಡ್ 0 ಇಂದ ನೋಡ್ 2ಗೆ ಹೋಗಿ ಆಮೇಲೆ ನೋಡ್ 1ಗೆ ಮೆಸೇಜ್ನ ಅಥವಾ ಇನ್ಫಾರ್ಮೇಷನ್ನ ಕಳಿಸ್ಬೋದು ಅಂತ ಹೇಳ್ತಾರೆ. ಇನ್ಫಾರ್ಮೇಷನ್ ಕ್ಯಾನ್ ಬಿ ಸೆಂಡ್ ಥ್ರೂ ದಿಸ್ ಪಾತ್, ಆ ಪಾತಲ್ಲರೂ ಹೋಗ್ಬೋದು, ಈ ಪಾತಲ್ಲರೂ ಹೋಗ್ಬೋದು, ಅಥವಾ ಈ ಪಾತಲ್ಲಿ ಕೂಡ ಹೋಗ್ಬೋದು. ಸಿ ಯು ಹ್ಯಾವ್ ಮೆನಿ ಕಾಂಬಿನೇಷನ್ ಇನ್ ಮೆಶ್ ಟಾಪಾಲಜಿ, ಅದೊಂದು ಅಡ್ವಾಂಟೇಜ್ ಅದು. ಸೊ ಲಿಂಕ್ ಫೇಲ್ಯೂರ್ ಆದರೂ ಕೂಡ ದೆರ್ ಇಸ್ ನೋ ಸಚ್ ಪ್ರಾಬ್ಲಮ್, ಆ ಥರದ್ದು ಯಾವುದೇ ಪ್ರಾಬ್ಲಮ್ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ. ಸೊ ಲಿಂಕ್ ಫೇಲ್ಯೂರ್ ವಿ ಡೋಂಟ್ ಸಿ ಎನಿ ಸಚ್ ಕಾಂಪ್ಲಿಕೇಶನ್. ಹಾಗಾದರೆ ವಾಟ್ ಅಬೌಟ್ ನೋಡ್ ಫೇಲ್ಯೂರ್? ಲಿಂಕ್ ಫೇಲ್ಯೂರ್ ನನಗೆ ಅರ್ಥ ಆಯಿತು, ದೆರ್ ಇಸ್ ನೋ ಎಫೆಕ್ಟ್. ಸೊ ವೆನ್ ಇಟ್ ಕಮ್ಸ್ ಟು ನೋಡ್ ಫೇಲ್ಯೂರ್, ಈಗ ಒಂದು ನೋಡೇ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ ಈ ಮಿಕ್ಕಿರುವಂಥ ನೋಡ್ಗಳು ಕಮ್ಯುನಿಕೇಟ್ ಮಾಡ್ಬೋದು, ಬಟ್ ದಿಸ್ ಲಿಂಕ್ ಆಸ್ ವೆಲ್ ಆಸ್ ನೋಡ್ ವಿಲ್ ಬಿ ಐಸೋಲೇಟೆಡ್, ಇದು ಇರೋದಿಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ನೋಡ್ ಫೇಲ್ಯೂರ್ ಆಲ್ಸೋ ಇಟ್ ಹ್ಯಾಸ್ ನೋ ಎಫೆಕ್ಟ್. ಇದೆಲ್ಲ ಕೂಡ ಅಡ್ವಾಂಟೇಜಸ್, ಇದು ಮೆರಿಟ್ಸ್ ಅಂತ ಹೇಳ್ಬೋದು. ಸೊ ಹಾಗೆ ಫಾಲ್ಟ್ ಐಡೆಂಟಿಫಿಕೇಶನ್ ಇಸ್ ಆಲ್ಸೋ ಈಸಿ ಅಂತ ಹೇಳ್ತಾರೆ. ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ರಿಗಾರ್ಡೆಡ್ ಟು ಕನೆಕ್ಷನ್ ಪರ್ಪಸ್. ಕನೆಕ್ಷನ್ ಮಾಡೋವಂಥ ಟೈಮಲ್ಲಿ ನೋಡ್ ಏನಾದ್ರು ಫೇಲ್ಯೂರ್ ಆದರೆ ಅದನ್ನು ಈಸಿಯಾಗಿ ಕಂಡುಹಿಡಿಬೋದು ಅಂತ ಹೇಳ್ತಾರೆ. ಸೊ ಹಾಗೆ ನೋಡೋದಾದರೆ ಡಿಮೆರಿಟ್ಸ್ ಅಂತ ಬಂದಾಗ, ಸೊ ಇಫ್ ಯು ಹ್ಯಾವ್ ಮೋರ್ ನಂಬರ್ ಆಫ್ ನೋಡ್ಸ್ ಏನಾದರೂ ಜಾಸ್ತಿ ಇದೆ ಅಂತ ಹೇಳಿದ್ರೆ ದ ನಂಬರ್ ಆಫ್ ಕೇಬಲ್ಸ್ ದಟ್ ಆರ್ ರಿಕ್ವೈರ್ಡ್ ವಿಲ್ ಬಿ ವೆರಿ ಹೈ. ಕೇಬಲ್ಸ್ ಏನು ಬೇಕಾಗುತ್ತೆ ಅದು ತುಂಬ ಜಾಸ್ತಿ ಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಮೇಕ್ ಶ್ಯೂರ್ if you have less nodes, if you have less connection, mesh topology is the best suitable. But if you have more number of nodes, never consider mesh topology. ಸೊ ಈ ಎಲ್ಲ ಪಾಯಿಂಟ್ಸ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಮೆರಿಟ್ಸ್ ಡಿಮೆರಿಟ್ಸಲ್ಲಿ ಎಲ್ಲದನ್ನು ಕೂಡ ಅದನ್ನು ಹೇಳಿದ್ದೀನಿ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಆಲ್ ದಿಸ್ ಪಾಯಿಂಟ್ಸ್. ನಾವೇನು ಓದಿದ್ದೀವೋ ಅದನ್ನು ಹೇಳಿದ್ದೀನಿ. ಈವನ್ ಯು ಹ್ಯಾವ್ ಮ್ಯಾಕ್ ಪ್ರೋಟೋಕಾಲ್, ಆಲ್ ದೋಸ್ ಥಿಂಗ್ಸ್. ಸೊ ಅದನ್ನೆಲ್ಲದನ್ನು ಕೂಡ ಈಸಿಯಾಗಿ ಅರ್ಥ ಮಾಡಿಕೊಂಡು ನೋಡಿ, ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್. Moving on, you have star topology. Star topology ಇದೆ. So I'll just enlarge it. ಸ್ವಲ್ಪ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ I'll just make you understand. ಎಲ್ಲ ಕಾನ್ಸೆಪ್ಟ್ಸ್ನ ಕೂಡ ಅರ್ಥ ಮಾಡಿಸ್ಬಿಡ್ತೀನಿ. ಆಫ್ಟರ್ ದಟ್ we can have a brief recap. So when it comes to star topology, first thing you have to remember is you will be having a central node. On the central node irutte. So all the nodes will be connected to this central node. Central node ingene connect ಮಾಡುತ್ತೆ. ಹಾಗೆ ಇನ್ನು ಮೇಲೂ ಒಂದಿದೆ. I think you can just make it out. ಅದನ್ನು ನೋಡ್ಬೋದು. ಸೊ ಈ ಎಲ್ಲ ನೋಡ್ಗಳು ಕೂಡ ಟ್ರಾನ್ಸ್ಮಿಷನ್ ವಿಲ್ ಬಿ ಫ್ಲೋನ್ ಥ್ರೂ ಸೆಂಟ್ರಲ್ ನೋಡ್ ಇಟ್ ಸೆಲ್ಫ್. ಸೆಂಟ್ರಲ್ ನೋಡ್ ಮುಖಾಂತರನೇ ಎಲ್ಲ ಟ್ರಾನ್ಸ್ಮಿಷನ್ ಕೂಡ ಡೇಟಾ ಟ್ರಾನ್ಸ್ಮಿಷನ್, ಡೇಟಾ ರಿಸೆಪ್ಷನ್ ಎಲ್ಲ ಕೂಡ ಸೆಂಟ್ರಲ್ ನೋಡ್ ಮುಖಾಂತರನೇ ಆಗುತ್ತೆ. ಸೊ ಇವನ್ ದಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಾಗೆ ಎಕ್ಸ್ಪ್ಲನೇಷನಲ್ಲಿ ಇನ್ನೂ ಒಂದು ಪಾಯಿಂಟ್ ಬರೆದ್ಬಿಡಿ. ಸೆಂಟ್ರಲ್ ನೋಡ್ ಏನಾರು ಫೇಲ್ ಆಯಿತು ಅಂತ ಹೇಳಿದ್ರೆ ದ ಎಂಟೈರ್ ಸ್ಟಾರ್ ನೆಟ್ವರ್ಕ್ ವಿಲ್ ಬಿ ಇನ್ ಅ ಫೇಲ್ಯೂರ್. ಅದನ್ನು ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಸ್ಟಾರ್. ವೆನ್ ಇಟ್ ಕಮ್ಸ್ ಟು ಮೆರಿಟ್ಸ್, ಸೊ ಮೆರಿಟ್ಸಲ್ಲಿ ರಿಗಾರ್ಡಿಂಗ್ ದ ಕನೆಕ್ಷನ್ ಹೇಳೋದಾದರೆ ಈಸಿ ಟು ಇನ್ಸ್ಟಾಲ್ ಆಲ್ ದೋಸ್ ಥಿಂಗ್ಸ್, ಅದನ್ನೆಲ್ಲದನ್ನು ಕೂಡ ಬರಿಬೋದು. ಅದನ್ನು ಬಿಟ್ಟು ವೆನ್ ವಿ ಕಮ್ ಟು ದ ಕೀ ಪಾಯಿಂಟ್, ನೋಡ್ ಫೇಲ್ಯೂರ್ ಆ್ಯಂಡ್ ಲಿಂಕ್ ಫೇಲ್ಯೂರ್. ನೋಡ್ ಫೇಲ್ಯೂರ್ ಮತ್ತು ಲಿಂಕ್ ಫೇಲ್ಯೂರ್ ಅಂತ ಬಂದಾಗ, ಸೊ ಇಫ್ ಯು ಹ್ಯಾವ್ ಅ ನೋಡ್ ಫೇಲ್ಯೂರ್, ಒಂದು ನೋಡ್ ಫೇಲ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಕ್ಯಾನ್ ದಿಸ್ ಕಮ್ಯುನಿಕೇಟ್? ಎಸ್. ನೋಡಿ, ನೋಡ್ 3ಇಂದ ನೋಡ್ 2ಗೆ ಈ ಪಾತ್ ಹೋಗುತ್ತೆ, ನೋಡ್ 3ಇಂದ ನೋಡ್ 1ಗೆ ಈ ಪಾತ್ ಹೋಗುತ್ತೆ, ಹಾಗೆ 5th ನೋಡ್ ಕೂಡ ಹೋಗುತ್ತೆ. ನೋ ಇಶ್ಯೂ ವಿತ್ ದ್ಯಾಟ್. ಸೊ ನೋಡ್ ಫೇಲ್ಯೂರ್ ಆದರೂ ಕೂಡ ದಿಸ್ ಟೋಪಾಲಜಿ ಕ್ಯಾನ್ ಕಮ್ಯುನಿಕೇಟ್, ಬೇರೆ ಬೇರೆ ನೋಡ್ಗಳು ಕಮ್ಯುನಿಕೇಟ್ ಮಾಡಬಹುದು. ವಾಟ್ ಅಬೌಟ್ ದ ಲಿಂಕ್? ಈಗ ಯಾವುದೋ ಒಂದು ಇದ್ರದ್ದೇ ಒಂದು ಲಿಂಕ್ ಹೋಗಿದೆ ಅಂತ ಅನ್ಕೊಳ್ಳೋಣ. ಈ ನೋಡ್ ಚೆನ್ನಾಗಿದೆ, ಈ ನೋಡ್ ಚೆನ್ನಾಗಿದೆ, ಬಟ್ ಈ ಲಿಂಕ್ ಹೋಗಿದೆ. ಸೊ ದಿಸ್ ವಿಲ್ ಬಿ ಐಸೋಲೇಟೆಡ್. ಇದನ್ನು ಐಸೋಲೇಟ್ ಮಾಡ್ತೀವಿ. ವೆರಾಸ್ all this can be communicated. So link failure ಆದರೂ ಕೂಡ in this topology transmission can happen, ಆಗುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಆದರೂ ಕೂಡ there is a important point that you have to remember. So central node failure ಆದರೆ the entire network will be failure ಅಂತ ಹೇಳೋದು. The entire communication will be a failure. ಸೊ ಅದನ್ನು ಡಿಮೆರಿಟಲ್ಲಿ ಬರೆಯೋಣ. ಅಡ್ವಾಂಟೇಜಸಲ್ಲಿ ಬೋತ್ ನೋಡ್ ಫೇಲ್ಯೂರ್ ಆದರೂ ಕೂಡ ವರ್ಕ್ ಆಗುತ್ತೆ, ಲಿಂಕ್ ಫೇಲ್ಯೂರ್ ಆದರೂ ಕೂಡ ವರ್ಕ್ ಆಗುತ್ತೆ. ದೀಸ್ ಟು ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಹಾಗೆ ಡಿಮೆರಿಟ್ಸ್ ಅಂತ ಬಂದಾಗ ಇಲ್ಲಿ ಕೂಡ ದ ಸೇಮ್ ಥಿಂಗ್ ಆ್ಯಸ್ ಅ ಮೆಶ್. ಕಮ್ಮಿ ನೋಡಿದರೆ ಲಿಂಕ್ಗಳು ಕೂಡ ಕಮ್ಮಿ ಇರುತ್ತೆ. ಕೇಬಲ್ಸ್ ರಿಕ್ವೈರ್ಡ್ ಆರ್ ಆಲ್ಸೋ ಲೆಸ್.
ವೇರ್ ಎವರ್ ಯು ಹ್ಯಾವ್ ಮೋರ್ ನಂಬರ್ ಆಫ್ ನೋಡ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಕೇಬಲ್ ರಿಕ್ವೈರ್ಡ್ ಇಸ್ ಆಲ್ಸೋ ಮೋರ್. ಸೊ ಅನಲೈಸ್ ದಿಸ್, ಈ ಪಾಯಿಂಟ್ನ ಬರೀಲೇಬೇಕು. ಹಾಗೆ ಸೆಂಟ್ರಲ್ ನೋಡ್ ಬಗ್ಗೆ ಆಗಲೇ ಹೇಳಿ ಡಿಸ್ಕಸ್ ಮಾಡೋದಲ್ಲ, ಸೆಂಟ್ರಲ್ ನೋಡ್ ಫೇಲ್ಯೂರ್ ಆದರೆ ಹೋಲ್ ನೆಟ್ವರ್ಕ್ ವಿಲ್ ಬಿ ಫೇಲ್ಯೂರ್. ಸೊ ಅದೊಂದು ಪಾಯಿಂಟ್ನ ಬರೆದ್ರೆ ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್. ಇದರಲ್ಲಿ ಅಪ್ಲಿಕೇಶನ್ ಹೇಳ್ತಾರೆ. ಸೊ ವಾಯ್ಸ್ ಆ್ಯಂಡ್ ಡೇಟಾ ಈ ಎರಡೂ ಸರ್ವಿಸಸ್ಗೂ ದಿಸ್ ಇಸ್ ದ ಎರಡನ್ನೂ ಕೂಡ ಕಂಬೈನ್ ಮಾಡಿ ಯೂಸ್ ಮಾಡುವಂಥ ಎಲ್ಲ ಸರ್ವಿಸಸ್ಗೂ ಬೇಸಿಕ್ ಸೆಲ್ಯುಲಾರ್ ಟೆಲಿಫೋನಿ ನಮ್ಮ ಫೋನ್ಗಳೆಲ್ಲ ಇದಾವಲ್ಲ, ಸೊ ಇವುಗಳನ್ನೆಲ್ಲದನ್ನು ಕೂಡ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟಾರ್ ಟೋಪಾಲಜಿ ಇಸ್ ದ ಬೆಸ್ಟ್ ಟೋಪಾಲಜಿ ದ್ಯಾಟ್ ವಿ ಕ್ಯಾನ್ ಹ್ಯಾವ್ ಅಂತ ಹೇಳ್ತಾರೆ. ಸೊ ವೆನ್ ಇಟ್ ಕಮ್ಸ್ ಟು ಯುವರ್ ಸ್ಟಾರ್ ಟೋಪಾಲಜಿ, ದೀಸ್ ಆರ್ ಆಲ್ ದ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಅದನ್ನೆಲ್ಲದನ್ನು ಕೂಡ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಜಸ್ಟ್ ಯು ಕ್ಯಾನ್ ಗೋ ಥ್ರೂ ಆಲ್ ದಿಸ್. ಹವೆವರ್ ಇದನ್ನು ನೋಡಿಕೊಂಡು ನಾನು ಹೇಳಿರೋಂಥ ಎಕ್ಸ್ಪ್ಲನೇಷನ್ ನೀವೇನಾದ್ರು ಕೇಳಿದ್ರಿ ಅಂತ ಹೇಳಿದ್ರೆ ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್. ಸೊ ವಿತಿನ್ ಫ್ಯೂ ಟಾಪಿಕ್ಸ್, ಇನ್ನೊಂದು 2 ಟಾಪಿಕ್ ಇದೆ, ಅದಾದಮೇಲೆ ನೋಟ್ಸ್ ಕೊಟ್ಬಿಡ್ತೀನಿ. ಸೊ ಎಲ್ಲರೂ ಕೂಡ ನೋಟ್ಸ್ನ ಹ್ಯಾಂಡ್ ರಿಟನ್ ನೋಟ್ಸ್ ಸಪ್ರೇಟ್ DCN ಬುಕ್ ಇಟ್ಟು, ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್ ಸಪ್ರೇಟ್ ನೋಟ್ ಬುಕ್ ಇಟ್ಟು ಎಲ್ಲರೂ ಕೂಡ ಬರೀಬೇಕಾದ್ರೆ ಇದನ್ನು ಕೇಳ್ಕೊಂಡು ಬರೀರಿ ಹಾಗೆ ಇನ್ನೂ ಒಂದು ಟೈಮ್, ಸೊ ದ್ಯಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಅ ಬೆಟರ್ ಮ್ಯಾನರ್. ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಮೂವಿಂಗ್ ಆನ್ ವಿತ್ ದ ಟ್ರೀ ಟಾಪಾಲಜಿ ನೋಡೋಣ. ಸೊ ಟ್ರೀ ಟಾಪಾಲಜಿನಲ್ಲಿ ಆ್ಯಸ್ ವಿ ಕ್ಯಾನ್ ಸಿ ಹಿಯರ್, ನೀವೇ ಅಬ್ಸರ್ವ್ ಮಾಡೋದು ಒಂದು ಟ್ರೀ ಥರ ಇದೆ ನೋಡಿ. ಸೊ ದಿಸ್ ಈಸ್ ಯುವರ್ ಮೇನ್ ಸ್ಟೆಮ್ ಥರ ಕಾಣುತ್ತೆ, ಮರ ಥರ ಕಾಣುತ್ತೆ. ಇವುಗಳೆಲ್ಲ ಕೂಡ ದೀಸ್ ಆರ್ ಯುವರ್ ಬ್ರಾಂಚಸ್, ಹೌದಾ? ಸೊ ಟ್ರೀ ಟೋಪಾಲಜಿ, ಲೆಟ್ ಮಿ ಟೆಲ್ ಯು, ಇಟ್ ಈಸ್ ಅ ಸಾರ್ಟ್ ಆಫ್ ಎಕ್ಸ್ಟೆನ್ಷನ್ ಆಫ್ ಅ ಸ್ಟಾರ್ ಟೋಪಾಲಜಿ ನಾವೇನು ನೋಡಿದ್ವಿ ಅದರದ್ದೊಂದು ಎಕ್ಸ್ಟೆನ್ಷನ್ ಥರ ನೋಡ್ಬೋದು ಅಥವಾ ಅರ್ಥ ಮಾಡ್ಕೋಬೋದು. ಹೇಗೆ ಸರ್, ಹೌ ವಿ ಕ್ಯಾನ್ ಅನಲೈಸ್ ಅಂತ ನೀವೇನಾದ್ರು ಕೇಳಿದ್ರೆ, ಅಬ್ಸರ್ವ್ ಮಾಡಿ, ದಿಸ್ ಈಸ್ ಅ ಹಬ್ ಅವರ ಸೆಂಟ್ರಲ್ ಹಬ್ ಇಲ್ಲಿ ಕಾಣಿಸ್ತಾ ಇದೆ. ಹಬ್ ಅಂತಿರೋದೆಲ್ಲ ಕೂಡ ಸೆಂಟ್ರಲ್ ಹಬ್ ಅಂತ ಕರೆಯೋಣ. ಇವುಗಳಿಗೆ ನೋಡ್ಗಳು ಕನೆಕ್ಟ್ ಆಗಿದೆ. ಅದೇ ಥರ ತಾನೇ ಸ್ಟಾರ್ ಕೂಡ ಇರೋದು, ಒಂದು ಸೆಂಟ್ರಲ್ ಹಬ್ ಇರುತ್ತೆ ನೋಡಿ, ಇಲ್ಲೂ ಕೂಡ ಇದೆ, ಹಬ್ ಇದೆ. ದೀಸ್ ಆರ್ ಯುವರ್ ನೋಡ್ಸ್ ದಟ್ ಆರ್ ಬೀಯಿಂಗ್ ಕನೆಕ್ಟೆಡ್. ಸೊ ಇದರ ಒಂದು ಎಕ್ಸ್ಟೆನ್ಷನ್, ಇನ್ ಕೇಸ್ ಸ್ಟಾರ್ ನೆಟ್ವರ್ಕ್ ಏನಾದ್ರು ಜಾಸ್ತಿ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ, ವಿ ಕ್ಯಾನ್ ಅನಲೈಸ್ ದ್ಯಾಟ್ ಆರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಆಸ್ ಟ್ರೀ ಟೋಪಾಲಜಿ. ಸೊ ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ಪಾಯಿಂಟ್ಸ್ ಏನೇನು? ಸೊ ವಿಲ್ ಬಿ ಹ್ಯಾವಿಂಗ್ ಮೆನಿ ಹಬ್, ತುಂಬ ಹಬ್ಗಳಿದೆ, ಇಲ್ಲಿ ತುಂಬ ಹಬ್ಗಳಿದೆ, ಒಂದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ದಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಟ್ರೀ ಟೋಪಾಲಜಿ. ಅದನ್ನು ಟ್ರೀ ಟೋಪಾಲಜಿ ಅಂತಲೇ ಕರಿಬೇಕಾಗುತ್ತೆ. ಸೊ ಹಾಗೆ ದರ್ ವಿಲ್ ಬಿ ಮೆನಿ ಬ್ರಾಂಚಸ್. ಕನ್ಸಿಡರ್ ದಿಸ್ ಆಸ್ ಒನ್ ಬ್ರಾಂಚ್, consider this as second branch. ಈ ಥರ ಇನ್ನು you can connect more number of branches. So that's an important point that you can understand. ಸೊ ಹಾಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎವ್ರಿ ನೋಡ್ ಇಸ್ ಕನೆಕ್ಟೆಡ್ ಟು ಫ್ಯೂ ಹಬ್ಸ್. ಪ್ರತಿಯೊಂದು ನೋಡ್ಗಳು ಕೂಡ ಕೆಲವೊಂದು ಹಬ್ಗಳಿಗೆ ಕನೆಕ್ಟ್ ಆಗಿದೆ, ನೀವು ನೋಡ್ಬೋದು ಇಲ್ಲಿ. ಹಾಗೆ ನೋ ಹಬ್ ಇಸ್ ಲೆಫ್ಟ್, ಇದು ನಾನು ಮೆನ್ಷನ್ ಮಾಡಿಲ್ಲ, ಬಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ಯಾವ ಹಬ್ಗಳು ಕೂಡ ಫ್ರೀ ಇರೋದಿಲ್ಲ, ಅಂದರೆ ವಿತೌಟ್ ನೋಡ್ ಯಾವುದನ್ನು ಕೂಡ ನಾವು ಬಿಡೋದಿಲ್ಲ. ದ್ಯಾಟ್ಸ್ ಎ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಹಾಗೆ ನೋಡೋದಾದರೆ ಫ್ಯೂ ನೋಡ್ಸ್ ಆರ್ ಕನೆಕ್ಟೆಡ್ ಟು ಸೆಂಟ್ರಲ್ ಹಬ್ ಡೈರೆಕ್ಟ್ಲಿ ಅಂತ ಹೇಳ್ತಾರೆ. ಸೊ ಸೆಂಟ್ರಲ್ ಹಬ್ ಅಂತ ಹೇಳಿದ್ರೆ ಐ ಕ್ಯಾನ್ ಕಾಲ್ ಇಟ್ ಆಸ್ ಹೆಡ್ ಎಂಡ್ ಅಂತ ಕರೆಯೋಣ, ಸೆಂಟ್ರಲ್ ಹಬ್ನ ಹೆಡ್ ಎಂಡ್ ಅಂತ ಕರೆಯೋಣ. ಸೊ ಈ ಒಂದು ಸೆಂಟ್ರಲ್ ಹಬ್ಬಿಗೆ ಯು ಕ್ಯಾನ್ ಕನೆಕ್ಟ್ ನೋಡ್ ಡೈರೆಕ್ಟ್ಲಿ, ಬೇರೆ ಇನ್ಯಾವುದರ ನೋಡ್ಗಳನ್ನ ಕನೆಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ದಟ್ಸ್ ಅನ್ ಆಪ್ಷನ್ ಬೇಕು ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ದೀಸ್ ಹಬ್ಸ್, ಈ ಹಬ್ಗಳು ಬಿಟ್ಟು ಸೆಂಟ್ರಲ್ ಹಬ್ ಆರ್ ಅದನ್ನು ಹೆಡ್ ಎಂಡ್ ಅಂತ ಕೂಡ ಕರೀತಾರೆ, ನೀವು ಬೇಕಾದ್ರೆ ಅದನ್ನು ಮೆನ್ಷನ್ ಮಾಡ್ಕೋಬೋದು. ಸೆಂಟ್ರಲ್ ಹಬ್ ಇಸ್ ಆಲ್ಸೋ ರೆಫರ್ಡ್ ಆಸ್ ಹೆಡ್ ಎಂಡ್. ಸೊ ಈ ಹೆಡ್ ಎಂಡಿಗೆ ಯು ಕ್ಯಾನ್ ಹ್ಯಾವ್ ಅನ್ ಆಪ್ಷನ್ ಆಫ್ ಕನೆಕ್ಟಿಂಗ್ ಸೆಪರೇಟ್ ನೋಡ್ಸ್ ಅಂತ ಹೇಳ್ಬೋದು. ಹಾಗೆ ಸೆಂಟ್ರಲ್ ಹಬ್ ಇಸ್ ಕಾಲ್ಡ್ ಆಸ್ ಆಕ್ಟಿವ್ ಹಬ್, ಅದರ್ ಹಬ್ಸ್ ಮೇ ಬಿ ಆಕ್ಟಿವ್ ಆರ್ ಪ್ಯಾಸಿವ್ ಅಂತ ಹೇಳ್ತಾರೆ. ಈ ಸೆಂಟ್ರಲ್ ಹಬ್ ಇದೆಯಲ್ಲ ಹೆಡ್ ಎಂಡ್, ಇನ್ನು ನೀವು ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಸೆಂಟ್ರಲ್ ಹಬ್ ಇಸ್ ಆಲ್ಸೋ ರೆಫರ್ಡ್ ಆಸ್ ಹೆಡ್ ಎಂಡ್. ದಿಸ್ ಶುಡ್ ಬಿ ಆಲ್ವೇಸ್ ಆ್ಯಕ್ಟಿವ್, ಅದು ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರಲೇಬೇಕು. ಆದರೆ ಈ ಹಬ್ಗಳು ಇಟ್ಸ್ ಅನ್ ಆಪ್ಷನ್. ಸರ್ ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನು ಕಮ್ಯುನಿಕೇಷನಲ್ಲಿ? ಸೊ ಐ ಟೆಲ್ ಯು, ನೋಡಿ ಇವಾಗ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈ ನೋಡ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಸೊ ಈ ನೋಡ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಅ ಪಾತ್ ಹಿಯರ್. ಸೊ ಈ ನೋಡ್ ಈ ಹಬ್ಬಿಗೆ ಕನೆಕ್ಟ್ ಮಾಡುತ್ತೆ. ಸೊ ಇಟ್ ವಿಲ್ ಗೋ ಟು ದ ಸೆಂಟ್ರಲ್ ಹಬ್ ಆ್ಯಂಡ್ ಇಟ್ ವಿಲ್ ವೆರಿಫೈ ಆಲ್ ದ ಕಂಡೀಷನ್, ಎಲ್ಲ ಕಂಡೀಷನ್ನು ಕೂಡ ವೆರಿಫೈ ಮಾಡ್ಕೊಳುತ್ತೆ. ಮತ್ತೆ ಈ ಹಬ್ಬಿಗೆ ಮೆಸೇಜ್ ಬರುತ್ತೆ, ಆ್ಯಂಡ್ ದೆನ್ ಫಾರ್ ದ ಸೆಕೆಂಡ್ ಹಬ್ ಆ್ಯಂಡ್ ದೆನ್ ಇಟ್ ವಿಲ್ ಕಮ್ ಟು ದಿಸ್. ಈ ಥರ ಪ್ರೊಸೀಜರಲ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಟ್ರೀ ಟಾಪಾಲಜಿನಲ್ಲಿ ಇದೇ ರೀತಿ ಕಮ್ಯುನಿಕೇಷನ್ ನಡೆಯುತ್ತೆ. ಸೊ ಕಮ್ಯುನಿಕೇಷನ್ ನಡೀತಾ ಇರೋದು ಇಲ್ಲಾಗಿರೋದ್ರಿಂದ ಈ ಎರಡು ಹಬ್ ಆ್ಯಕ್ಟಿವ್ ಆಗಿದ್ರೆ ಸಾಕು, ಈ ಕಡೆ ಈ ಬ್ರಾಂಚಲ್ಲಿ ಏನೂ ನಡೀತಾನೆ ಇಲ್ಲ.
ಸೊ ಇಟ್ ಕ್ಯಾನ್ ಬಿ ಇನ್ಆಕ್ಟಿವ್. ಸೊ ಇಟ್ ಕ್ಯಾನ್ ಬಿ ಆಕ್ಟಿವ್. ಸೊ ಅದನ್ನು ಹೇಳ್ತಾ ಇರುವಂಥದ್ದು ಸೆಂಟ್ರಲ್ ಹಬ್ ಇಸ್ ಆಲ್ವೇಸ್ ಕಾಲ್ಡ್ ಆಸ್ ಆಕ್ಟಿವ್ ಹಬ್. ಅದರ್ ಹಬ್ಸ್ ಮೇ ಬಿ ಆಕ್ಟಿವ್ ಆರ್ ಪ್ಯಾಸಿವ್. ಮೇ ಬಿ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಇಲ್ಲಿ ನಡೀತಿರೋದ್ರಿಂದ ಇದು ಆಕ್ಟಿವ್ ಆಗಿದೆ, ಅದಕ್ಕೇನು ಅದನ್ನು ಮೇ ಬಿ ಅಂತ ಹೇಳ್ತಾರೆ. ಇಲ್ಲಿ ನಡೀತಿಲ್ಲ, ಅದಕ್ಕೇನೆ ಇದನ್ನು ಪ್ಯಾಸಿವ್ ಹಬ್. ಪ್ಯಾಸಿವ್ ಅಂತ ಹೇಳಿದ್ರೆ ಸಮಥಿಂಗ್ ದಟ್ ಇಸ್ ನಾಟ್ ಆಕ್ಟಿವ್, ಅದನ್ನು ಪ್ಯಾಸಿವ್ ಹಬ್ ಅಂತ ಹೇಳ್ತಾರೆ. ಸೊ ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ರಿಗಾರ್ಡಿಂಗ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ನಿಮ್ಮ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಇಲ್ಲಿ ನಾವು ಹಾಗೆ ಅನಲೈಸ್ ಮಾಡೋಣ. ಬಟ್ ಲೆಟ್ ಮಿ ಟೆಲ್ ಯು, ನಾನೇ ನಿಮಗೆ ಕ್ಲಿಯರ್ ಮಾಡಿ ಹೇಳ್ತೀನಿ. ಎಕ್ಸಾಮಿನೇಷನಲ್ಲಿ ಕೇಳಿಬಿಟ್ರು ಅಂತ ಅಂದ್ಕೊಳ್ಳೋಣ, ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಮೆನ್ಷನ್ ಮಾಡಿಲ್ಲ ನಾನು. ಎಕ್ಸಾಮಿನೇಷನಲ್ಲಿ ಕೇಳಿದ್ರು, ಸ್ಟೂಡೆಂಟ್ಸ್ ಎಲ್ಲ ನಾರ್ಮಲಿ ಓ ಸರ್ ಮಾಡಿಲ್ಲ ಸರ್, ಹಂಗಾಗಿದೆ, ಅದು ಆನ್ಲೈನ್ ಕ್ಲಾಸ್ ನಮಗೆ ಅರ್ಥ ಆಗಿಲ್ಲ, ಆ ಥರ ಈ ಥರ ಯೋಚನೆ ಮಾಡ್ಕೊಂಡು ಕೂತ್ಕೊತಾರೆ. ಇದು ನಾರ್ಮಲ್ ಸ್ಟೂಡೆಂಟ್ಸ್ ಮಾಡೋವಂಥ ಕೆಲಸ. ಅದೇ ನನ್ನ ಸ್ಟೂಡೆಂಟ್ಸ್ ಏನು ಮಾಡಬೇಕು, ನಾನೇ ನಿಮಗೆ ಹೇಳಿದ್ದೀನಿ, ಇಟ್ಸ್ ಆನ್ ಎಕ್ಸ್ಟೆನ್ಷನ್ ಆಫ್ ಸ್ಟಾರ್ ಟೊಪಾಲಜಿ ಅಂತ ನಾನು ಹೇಳಿದ್ದೀನಿ. ಹಾಗೆ ಸ್ಟಾರ್ ಟೊಪಾಲಜಿನಲ್ಲಿ ಏನೇನು ಮೆರಿಟ್ಸ್ ಡಿಮೆರಿಟ್ಸ್ ಬರುತ್ತಾ ಅದು ಟ್ರೀಗೂ ಬಂದೇ ಬರುತ್ತಾ. ಹಾಗೆ ಇನ್ನೂ ಅರ್ಥ ಮಾಡ್ಕೊಳ್ತೀರಾ, ಇನ್ನೂ ಅನಲೈಸ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಈವನ್ ವಿ ಕ್ಯಾನ್ ಎಕ್ಸ್ಟೆಂಡ್ ದಟ್ ಆಲ್ಸೋ. ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ನೋಡೋಣ, ಹೇಳ್ತಾ ಹೋಗ್ತೀನಿ, ಹಾಗೆ ಅನಲೈಸ್ ಮಾಡ್ಕೊಂಡು ಹೋಗಿ. ಇನ್ನು ಹೇಳಿದ್ದೇನಾರು ಅರ್ಥ ಆಗಿದ್ರೆ ಯು ಕ್ಯಾನ್ ಮೇಕ್ ಪಾಯಿಂಟ್ಸ್ ಆನ್ ಯುವರ್ ಓನ್. ಏನೇನದು ಅಂತ ಹೇಳಿದ್ರೆ, ಸೊ ವೆನ್ ಇಟ್ ಕಮ್ಸ್ ಟು ದ ಫಸ್ಟ್ ಎಕ್ಸ್ಪ್ಲನೇಷನ್, ನೋಡ್ ಆ್ಯಂಡ್ ಲಿಂಕ್ ಫೇಲ್ಯೂರ್ ಬಗ್ಗೆ ಮಾತಾಡೋಣ. ಇವಾಗ ಇಲ್ಲಿ ಯಾವುದೋ ಒಂದು ನೋಡ್ ಫೇಲ್ಯೂರ್ ಆಯಿತು ಅಂತ ಅಂದ್ಕೊಳ್ಳೋಣ. ವೆದರ್ ಅದರ್ ನೋಡ್ಗಳು ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯ ಇಲ್ವಾ? ದೇ ಕ್ಯಾನ್ ಕಮ್ಯುನಿಕೇಟ್. ದೇರ್ ಫೋರ್ ನೋಡ್ ಫೇಲ್, ಈಗ ನಾನು ಹೇಳ್ತಾ ಇರೋದೆಲ್ಲ ಮೆರಿಟ್. ಸೊ ನೋಡ್ ಫೇಲ್ಯೂರ್ ಆದರೂ ಕೂಡ ದಿಸ್ ಸಿಸ್ಟಮ್ ಕ್ಯಾನ್ ಕಮ್ಯುನಿಕೇಟ್. ಹಾಗೆ ಲಿಂಕ್ ಫೇಲ್ಯೂರ್ ಕೂಡ ನೋಡೋಣ. ಇದು ಇನ್ನೊಂದು ಪಾಯಿಂಟ್ ಆಗುತ್ತೆ ಮೆರಿಟಲ್ಲಿ. ಈಗ ಇಲ್ಲಿ ಯಾವುದೋ ಒಂದು ಲಿಂಕ್ ಫೇಲ್ಯೂರ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಕ್ಯಾನ್ ಆಲ್ ದೀಸ್ ಅದರ್ ನೋಡ್ಸ್ ಕೆನಾಟ್ ಕಮ್ಯುನಿಕೇಟ್? ಎಸ್, ದೇ ಕ್ಯಾನ್ ಕಮ್ಯುನಿಕೇಟ್. ಈ ನೋಡ್ ಏನಾದ್ರು ಇದಕ್ಕೆ ಮೆಸೇಜ್ ಕಳಿಸ್ಬೇಕು ಅಂದರೂ ಕಮ್ಯುನಿಕೇಟ್ ಮಾಡ್ಬೋದು. ಇಟ್ ವಿಲ್ ಟೇಕ್ ದಿಸ್ ಪಾತ್, ಇಲ್ಲಿ ಹೋಗೋದೇ ಇಲ್ಲ. ಸೊ ಈವನ್ ದಟ್ಸ್ ಆನ್ ಅಡ್ವಾಂಟೇಜ್ ಆರ್ ಮೆರಿಟ್. ಇನ್ನು ಇದಿಷ್ಟು ಬಿಟ್ಟು ಜನರಲಾಗಿ ಬರೆಯೋದಾದರೆ ಇಟ್ಸ್ ಅ ಬಿಟ್ ಚೀಪರ್ ಅಂತ ಹೇಳ್ಬೋದು. ಎನಿ ನಂಬರ್ ಆಫ್ ನೋಟ್ಸ್ ಕ್ಯಾನ್ ಬಿ ಕನೆಕ್ಟೆಡ್ ಅಂತ ಹೇಳ್ಬೋದು. ಸೊ ಹಾಗೆ ಡಿಮೆರಿಟ್ ಅಂತ ಬಂದಾಗ ಏನೇನು ಬರಿಬೋದು? ಇಫ್ ಯು ಹ್ಯಾವ್ ಮೋರ್ ನಂಬರ್ ಆಫ್ ನೋಡ್ಗಳು ಜಾಸ್ತಿ ಇದ್ದರೆ, ಕೇಬಲ್ಗಳು ನೋಡಿ ಎಷ್ಟು ಬೇಕಾಗುತ್ತೆ. ಕೇಬಲ್ ಆರ್ ನಥಿಂಗ್ ಬಟ್ ಲಿಂಕ್. ಕೇಬಲ್ಗಳನ್ನ ಇಲ್ಲಿ ನಾವು ಲಿಂಕ್ ಅಂತಲೇ ಅನಲೈಸ್ ಮಾಡ್ಬೋದು, ಅದು ಅರ್ಥ ಮಾಡ್ಕೋಬೋದು. ಇಫ್ ಕೇಬಲ್ ಆರ್ ಮೋರ್ ಅಂತ ಹೇಳಿದ್ರೆ ಲಿಂಕ್ಗಳು ಕೂಡ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ಮೆರಿಟ್ ಆ್ಯಂಡ್ ಡಿಮೆರಿಟ್ನ ಬರಿಬೋದು. ವರ್ಸ್ಟ್ ಕೇಸ್ ಕೇಳಿದ್ರೆ ಇದಿಷ್ಟನ್ನು ಬರಿಬೋದು. ಅಪ್ಲಿಕೇಶನ್ ಬರೆಯುವಂಥ ನೆಸೆಸಿಟಿ ಇಲ್ಲ, ಅಪ್ಲಿಕೇಶನ್ ಕೂಡ ಬರಿಬೋದು. ಹವೆವರ್ ಈವನ್ ಇದು ಕೂಡ ಸ್ಟಾರ್ ನೆಟ್ವರ್ಕ್ ಎಕ್ಸ್ಟೆನ್ಷನ್ ಆಗಿರೋದ್ರಿಂದ ಈವನ್ ಇಟ್ ಕ್ಯಾನ್ ಬಿ ಯೂಸ್ ವೇರ್ ಎವರ್ ಯು ಹ್ಯಾವ್ ವಾಯ್ಸ್ ಆ್ಯಂಡ್ ಆಲ್ಸೋ ಡೇಟಾ ಸರ್ವಿಸಸ್. ಇದನ್ನು ಮಾಡೋರು ನನ್ನ ಸ್ಟೂಡೆಂಟ್ಸ್. ಸಿನ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದೀಸ್ ಥಿಂಗ್ಸ್, ದಿಸ್ ಈಸ್ ಜಸ್ಟ್ ಅ ಸ್ಮಾಲ್ ಹಿಂಟ್ ದಟ್ ದೇ ಆರ್ ಗಿವಿಂಗ್ ಫಾರ್ ಯುವರ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಕೊಟ್ಟಿಲ್ಲ ನಾನು, ಆದರೂ ಕೂಡ ಬರಿಬೋದು ವರ್ಸ್ಟ್ ಕೇಸ್ ಕೇಳಿದ್ರೆ. ಇನ್ನೊಂದು ಟೊಪಾಲಜಿ ಅರ್ಥ ಮಾಡ್ಕೊಳ್ಳೋಣ, ವಿಚ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಇನ್ ಯುವರ್ ಕಂಪ್ಲೀಟ್ ನೆಟ್ವರ್ಕಿಂಗ್ ಟೊಪಾಲಜಿ. ದಟ್ ಈಸ್ ಯುವರ್ ರಿಂಗ್ ಟೊಪಾಲಜಿ. ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನೋಡಿ ಬೇರೆ ಕಲರಲ್ಲೇ ಡಿಸೈನ್ ಮಾಡಿದ್ದೀನಿ, ನೀಟಾಗಿ ಅರ್ಥ ಮಾಡಿಸೋಣ ಅಂತಾನೆ. ಹಾಗಾದ್ರೆ ಏನೇನು ಅರ್ಥ ಮಾಡ್ಕೋಬೇಕು ಸರ್? ಐ ವಿಲ್ ಗೋ ಥ್ರೂ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್. ಪ್ರತಿಯೊಂದು ಪಾಯಿಂಟ್ನ ಹೇಳ್ತಾನೆ, ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದ ಫಸ್ಟ್ ಪಾಯಿಂಟ್ ನೋಡಿ, ರಿಂಗ್ ಟೊಪಾಲಜಿ ರಿಂಗ್ ಸ್ಟ್ರಕ್ಚರಲ್ಲೇ ಇದೆಯಾ? ಸಿನ್ಸ್ ಯು ಹ್ಯಾವ್ ಯುವರ್ ಕಮ್ಯುನಿಕೇಷನ್ ಇನ್ ದ ಫಾರ್ಮ್ ಆಫ್ ರಿಂಗ್, ಈ ಥರ ಕನೆಕ್ಟ್ ಆಗಿದರೆ ಇದನ್ನು ರಿಂಗ್ ನೆಟ್ವರ್ಕ್ ಅಂತ ಕರೀತಾರೆ. ಇನ್ ದಿಸ್ ಟೈಪ್ ಆಫ್ ಟೊಪಾಲಜಿ ಈಚ್ ನೋಡ್ ಇಸ್ ಕನೆಕ್ಟೆಡ್ ಟು 2 ನೈಬರಿಂಗ್ ನೋಡ್ಸ್ ಅಂತ ಹೇಳ್ತಾರೆ. ಸೊ ಇದನ್ನು ಈಚ್ ನೋಡಲ್ಲಿ ಇದು ಒಂದು ನೋಡ್ ಅಂತ ತಗೊಳ್ಳೋಣ. ಇದು ನೋಡಿ, ಇದಕ್ಕೂ ಕನೆಕ್ಟ್ ಆಗಿದೆ, ಇದಕ್ಕೂ ಕನೆಕ್ಟ್ ಆಗಿದೆ. ಸೊ ದಿಸ್ ಇಸ್ ಯುವರ್ ಫಸ್ಟ್ ನೋಡ್ ಆ್ಯಂಡ್ ಸೆಕೆಂಡ್ ನೋಡ್ ಫಾರ್ ದಿಸ್ ನೋಡ್ 3. ಅದಕ್ಕೆ ಏನಂತ ಹೇಳ್ತಾ ಇದ್ದಾರೆ, ದಿಸ್ ಟೈಪ್ ಆಫ್ ಟೊಪಾಲಜಿ ಈಚ್ ನೋಡ್ ಈಸ್ ಕನೆಕ್ಟೆಡ್ ಟು 2 ನೈಬರಿಂಗ್ ನೋಡ್ಸ್ ಅಂತ ಹೇಳ್ತಾರೆ. ದಟ್ಸ್ ದ ಫಸ್ಟ್ ಪಾಯಿಂಟ್. ಡೇಟಾ ಈಸ್ ಅಕ್ಸೆಪ್ಟೆಡ್ ಫ್ರಮ್ ಒನ್ ಆಫ್ ದ ನೋಡ್ ಆ್ಯಂಡ್ ಈಸ್ ಟ್ರಾನ್ಸ್ಮಿಟೆಡ್ ಟು ಅನದರ್ ಅಂತ ಹೇಳ್ತಾರೆ. ಈಗ ನೋಡ್ 3ಗೆ ನೋಡಿ, ಡೇಟಾ ಡೈರೆಕ್ಷನ್ ಈ ಥರ ಇದೆ. ಸೊ ಡೇಟಾ ವಿಲ್ ಬಿ ಅಕ್ಸೆಪ್ಟೆಡ್ ಫ್ರಮ್ ನೋಡ್ 2. ನೋಡ್ 2 ಇಂದ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಆ್ಯಂಡ್ ದೆನ್ ಇಟ್ ಇಸ್ ಟ್ರಾನ್ಸ್ಮಿಟೆಡ್ ಟು ನೋಡ್ 4. ಇದು ಎಲ್ಲ ನೋಡ್ಗಳಿಗೂ ಟ್ರೂ. ಡೇಟಾ ವಿಲ್ ಬಿ ಅಕ್ಸೆಪ್ಟೆಡ್ ಫ್ರಮ್ ಒನ್ ನೋಡ್ ಆ್ಯಂಡ್ ದೆನ್ ಇಟ್ ಇಸ್ ಟ್ರಾನ್ಸ್ಮಿಟೆಡ್ ಟು ಅನದರ್ ನೋಡ್. ದಿಸ್ ಹ್ಯಾಪನ್ಸ್ ಇನ್ ಆಲ್ ಆಫ್ ದ ಕಮ್ಯುನಿಕೇಷನ್. ಆ್ಯಂಡ್ ದೆನ್ ಇದೊಂದು ಆಪ್ಷನಲ್ ಪಾಯಿಂಟ್ ಇದು, ಬಟ್ ಬರೆದಷ್ಟು ಬೆಟರೇ. ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿಂದ ಅಕ್ಸೆಪ್ಟ್ ಮಾಡಿಕೊಂಡು ಟ್ರಾನ್ಸ್ಮಿಟ್ ಮಾಡೋವಂಥ ಟೈಮಲ್ಲಿ ಸಿಗ್ನಲ್ ಕ್ಯಾನ್ ಬಿ ಆ್ಯಂಪ್ಲಿಫೈಡ್. ಆ್ಯಂಪ್ಲಿಫೈಡ್ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದ ಸ್ಟ್ರೆಂತ್ ಆಫ್ ದ ಸಿಗ್ನಲ್. ಸ್ಟ್ರೆಂತ್ನ ಜಾಸ್ತಿ ಮಾಡ್ತಿದ್ದೀರ ಅಂತ ಅರ್ಥ. ಸೊ ದಟ್ಸ್ ಅ ಇಂಪಾರ್ಟೆಂಟ್ ಪಾಯಿಂಟ್. ಇನ್ ಅ ರಿಂಗ್ ದ ಡೈರೆಕ್ಷನ್ ಆಫ್ ಟ್ರಾನ್ಸ್ಮಿಷನ್ ಈಸ್ ಕನ್ಸಿಡರ್ಡ್ ಆಸ್ ಯೂನಿ ಡೈರೆಕ್ಷನ್. ನೀವು ನೋಡಿರ್ಬೋದು, ನಾನು ಆಗಲೇ ಫಸ್ಟ್ ಟೈಮಲ್ಲೇ ಬರೆದ್ಬಿಟ್ಟು ಹೇಳಿಬಿಟ್ಟೆ ಆ ಪಾಯಿಂಟ್ನ.
ದ ಡೈರೆಕ್ಷನ್ ಆಫ್ ಟ್ರಾನ್ಸ್ಮಿಷನ್ ಈ ಥರ ಇದೆ ಅಂತ ಹೇಳಿದ್ರೆ ಇಟ್ ಕೆನಾಟ್ ಕಮ್ ಬ್ಯಾಕ್, ಈ ಪಾತಲ್ಲಿಲ್ಲ. ಸೊ ಅದಕ್ಕೆ ನಾನು ಅದನ್ನು ಯೂನಿ ಡೈರೆಕ್ಷನಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಒಂದಾದಮೇಲೆ ಒಂದು ಡೇಟಾ ಟ್ರಾನ್ಸ್ಮಿಟ್ ಆಗುವಂಥ ಪ್ರೊಸೀಜರ್ನ ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ರೌಂಡ್ ರಾಬಿನ್ ಫ್ಯಾಷನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ರೌಂಡ್ ರಾಬಿನ್ ಫ್ಯಾಷನಲ್ಲಿ ಡೇಟಾ ವಿಲ್ ಬಿ ಕಮ್ಯುನಿಕೇಟೆಡ್ ಆರ್ ಟ್ರಾನ್ಸ್ಮಿಟೆಡ್ ಅಂತ ಹೇಳ್ತಾರೆ. ಸೊ ಡಿಮೆರಿಟ್ಸ್ನ ಇಲ್ಲಿ ಅದನ್ನು ಅರ್ಥ ಮಾಡಿಸ್ತೀನಿ, ಆಮೇಲೆ ಅದು ಪಾಯಿಂಟ್ಸ್ನ ನೋಡೋಣ. ಸೊ ವೆನ್ ಇಟ್ ಕಮ್ಸ್ ಟು ನೋಡ್ ಫೇಲ್ಯೂರ್, ಲಿಂಕ್ ಫೇಲ್ಯೂರ್ ಹೋಗೋಕ್ಕಿಂತ ಮುಂಚೆ ವಾಟ್ ಈಸ್ ದ ಥಿಂಗ್ ದಟ್ ವಿ ಹ್ಯಾವ್ ಟು ರೈಟ್ ಅಂತ ಹೇಳಿದ್ರೆ, ದಿಸ್ ಈಸ್ ದ ಫಸ್ಟ್ ಟೊಪಾಲಜಿ ಅಪಾರ್ಟ್ ಫ್ರಮ್ ಟ್ರೀ ಆಗಿರ್ಬೋದು, ಮೆಶ್ ಆಗಿರ್ಬೋದು, ಸ್ಟಾರ್ ಆಗಿರ್ಬೋದು, ವಿಚ್ ರಿಕ್ವೈರ್ಸ್ ಲೆಸ್ ಕೇಬಲ್. ಕೇಬಲ್ ಏನು ಬೇಕಾಗಿತ್ತು ನಮಗೆ ಅದು ಇವಾಗ ಕಮ್ಮಿ ಆಯಿತು. ನೀವು ನೋಟ್ ಜಾಸ್ತಿ ಮಾಡ್ತಾ ಹೋದ್ರೂ ಒಂದು ಕೇಬಲ್ ಜಾಸ್ತಿ ಆಗುತ್ತೆ ಅಷ್ಟೇ, ಬಟ್ ಅಲ್ಲಿ ಪ್ರತಿಯೊಂದು ಪ್ರತಿಯೊಂದು ಕನೆಕ್ಷನ್ಗೂ ಬೇಕಾಗಿರೋಂಥ ಹೊಸ ಹೊಸ ಕೇಬಲ್ಗಳನ್ನ ತಗೊಳ್ಳೋಂಥ ನೆಸೆಸಿಟಿ ಇಲ್ಲ. ಹಾಗೆ ಈ ಒಂದು ಟೈಪ್ ಆಫ್ ಟೊಪಾಲಜಿನಲ್ಲಿ ದ ಪರ್ಫಾರ್ಮೆನ್ಸ್ ದಟ್ ಈಸ್ ರಿಕ್ವೈರ್ಡ್ ಇಸ್ ವೆರಿ ಹೈ. ಪರ್ಫಾರ್ಮೆನ್ಸ್ ಏನು ನಾವೇನು ನೋಡ್ತಾ ಇದ್ವಿ ಅದು ತುಂಬಾ ಜಾಸ್ತಿ ಇದೆ. ಸೊ ಅಪ್ಲಿಕೇಶನ್ ಅಂತ ಬಂದಾಗ ಈ ಥರ ರಿಂಗ್ ಟೊಪಾಲಜಿನ ಬೇಸಿಕಲಿ ಇಟ್ ಈಸ್ ಯೂಸ್ ಇನ್ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್. ಆಪ್ಟಿಕಲ್ ಫೈಬರ್ಸ್ ನೀವೆಲ್ಲ ಕೇಳಿರ್ಬೋದು, ಕಮ್ಯುನಿಕೇಷನಲ್ಲಿ ಯೂಸ್ ಮಾಡ್ತಾರೆ. ಸೊ ಸಿನ್ಸ್ ಇಟ್ ಈಸ್ ಯೂನಿಡೈರೆಕ್ಷನಲ್, ವಾಪಸ್ ಬರಲ್ಲ ಅದು, ಅದಕ್ಕೆ ಅದನ್ನು ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಟೆಲಿಫೋನ್ ಲಿಂಕ್ಸ್ ಎಲ್ಲ ನೋಡಿರ್ಬೋದು ನೀವು, ಅಲ್ಲಿ ನಾವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಹಾಗೆ ಯಾವುದಾದ್ರು ಒಂದು ನೋಡ್ ಏನಾದ್ರು ತೊಂದರೆ ಆಯಿತು ಅಂತ ಹೇಳೋದು ಅದನ್ನು ತೆಗೆದು ಇನ್ಸ್ಟಾಲ್ ಮಾಡೋದು, ಅದನ್ನು ಅಡಿಷನ್ ಆರ್ ಡಿಲಿಷನ್ ಆಫ್ ನೋಡ್ ಈಸ್ ಸಿಂಪಲ್ ಆರ್ ವರ್ಕ್ ಸ್ಟೇಷನ್ ಅಂತ ಕೂಡ ಕರೀತಾರೆ. ಈ ಒಂದು ನೋಡ್ಗಳನ್ನ ವರ್ಕ್ ಸ್ಟೇಷನ್ ಅಂತ ಕೂಡ ಹೇಳ್ತಾರೆ. ಇಟ್ ಈಸ್ ಸಿಂಪಲ್. ಸೊ ಈಗ ಡಿಮೆರಿಟ್ಸ್ ಅಂತ ಹೇಳಿದಾಗ ಇವಾಗ ಒಂದು ಸ್ವಲ್ಪ ಡಿಸ್ಕಸ್ ಮಾಡಲೇಬೇಕಾಗುತ್ತೆ. ಸೊ ವೆನ್ ಯು ಆರ್ ಕನೆಕ್ಟಿಂಗ್ ಯುವರ್ ನೋಡ್ಗಳನ್ನ ಕನೆಕ್ಟ್ ಮಾಡೋಂಥ ಟೈಮಲ್ಲಿ ಯಾವ ಟೈಮ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ, ಎಲ್ಲಿಂದ ಎಲ್ಲಿಗೆ ಎಂಡ್ ಮಾಡ್ತೀರಾ, ದಟ್ ಹಾರ್ಡ್ವೇರ್ ಇಂಪ್ಲಿಮೆಂಟೇಷನ್ ಈಸ್ ಅ ಬಿಟ್ ಡಿಫಿಕಲ್ಟ್. ಸೊ ಕಾಂಪ್ಲೆಕ್ಸ್ ಹಾರ್ಡ್ವೇರ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರೆದಿರೋಷ್ಟು ಸಿಂಪಲಾಗಿ ರಿಂಗ್ ನೆಟ್ವರ್ಕ್ನ ಯಾವುದೇ ಒಂದು ಕನೆಕ್ಷನಲ್ಲಿ ನೋಡೋಕ್ಕಾಗಲ್ಲ, ಅದು ರಿಂಗ್ ಫ್ಯಾಷನಲ್ಲೇ ಇರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಯಾವ ನೋಡ್ ಎಲ್ಲೆಲ್ಲಿ ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಮ್ಯಾಪ್ ಮಾಡಲೇಬೇಕಾಗತ್ತೆ. ಸೊ ಅದಕ್ಕೆ ಕಾಂಪ್ಲೆಕ್ಸ್ ಹಾರ್ಡ್ವೇರ್ ಅಂತ ಹೇಳ್ತಾರೆ. ಸೊ ಸಿಮಿಲರ್ಲಿ ನೆಕ್ಸ್ಟ್, ಡೇಟಾ ಆನ್ ಎ ರಿಂಗ್ ಗೋಸ್ ಥ್ರೂ ಎವ್ರಿ ನೋಡ್ ಬಿಫೋರ್ ರಿಟರ್ನಿಂಗ್ ಟು ದ ಸೆಂಡರ್. ಎಸ್, ಇವಾಗ ಇದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನೋಡ್ 1 ನೋಡ್ 4 ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳೋಣ. ಡೈರೆಕ್ಟ್ ಲಿಂಕ್ ಇದ್ದಿದ್ರೆ ಟೈಮ್ ನೋಡಿ ಏನಾಗುತ್ತೆ, ದ ಟೈಮ್ ಟೇಕನ್ ಈಸ್ ಲೆಸ್. ಒಪ್ಕೊಳ್ತೀರಾ? ಆದರೆ ಇಲ್ಲಿ ಈ ಸಿನಾರಿಯೋ ಹಂಗಿಲ್ಲ. ಇವಾಗ ವಿ ಡೋಂಟ್ ಹ್ಯಾವ್ ಅ ಡೆಡಿಕೇಟೆಡ್ ಲಿಂಕ್. ನೋಡ್ 1 ನೋಡ್ 2 ಕಳಿಸ್ಬೇಕು, ನೋಡ್ 2 ನೋಡ್ 3ಗೆ ಹೋಗಬೇಕು, ನೋಡ್ 4ಗೆ ಹೋಗಬೇಕು, ನೋಡ್ 4ಗೆ ಹೋದ್ಮೇಲೆ ಇನ್ನೊಂದು ಅಕ್ನಾಲೇಜ್ಮೆಂಟ್ ಬರುತ್ತೆ, ಅದನ್ನು ನೋಡ್ 3 ರಿಸೀವ್ ಮಾಡಬೇಕು, ಮತ್ತು ನೋಡ್ 2 ಮತ್ತು ನೋಡ್ 1. ಸೊ ಇದು ಸೆಂಡರ್ ಆಗುತ್ತೆ, ಇದು ರಿಸೀವರ್ ಆಗುತ್ತೆ. ಅಕ್ನಾಲೇಜ್ಮೆಂಟ್ ಸೆಂಡರಿಗೆ ವಾಪಸ್ ಬರೋ ಅಷ್ಟೊತ್ತಿಗೆ ಇಟ್ ಟೇಕ್ಸ್ ಲಾಡ್ ಆಫ್ ಟೈಮ್ ದಟ್ ಈಸ್ ರಿಕ್ವೈರ್ಡ್ ಇಸ್ ವೆರಿ ಹೈ. ಸೊ ದಿಸ್ ಈಸ್ ದ ಡಿಮೆರಿಟ್ ಆಫ್ ರಿಂಗ್ ಟೊಪಾಲಜಿ. ಕೆಲವೊಂದು ಅಡ್ವಾಂಟೇಜ್ ಇದೆ, ಕೆಲವೊಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ ಅಂತ ಹೇಳ್ತಾರೆ. ಸೊ ವೆನ್ ಇಟ್ ಕಮ್ಸ್ ಟು ನೋಡ್ ಫೇಲ್ಯೂರ್ ಆ್ಯಂಡ್ ಲಿಂಕ್ ಫೇಲ್ಯೂರ್ ಹೇಳೋಕ್ಕಿಂತ ಮುಂಚೆ ಎಸ್ ಅದನ್ನೇ ಡಿಸ್ಕಸ್ ಮಾಡೋಣ. ನೋಡ್ ಫೇಲ್ಯೂರ್ ಆ್ಯಂಡ್ ಲಿಂಕ್ ಫೇಲ್ಯೂರ್. ಈಗ ಯಾವ್ದಾದ್ರು ನೋಡ್ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ, ಸಿನ್ಸ್ ನೋಡಿ ಎಲ್ಲ ಒಂದೇ ಡೈರೆಕ್ಷನಲ್ಲಿ ಕನೆಕ್ಟ್ ಆಗಿರೋದು, ಇನ್ನೊಂದು ಲಿಂಕ್ ಇದ್ದಿದ್ರೆ ಇವುಗಳು ಮಾಡ್ಕೋಬೋದಿತ್ತು. ಬಟ್ ಇಲ್ಲಿ ನೋಡ್ ಫೇಲ್ಯೂರ್ ಆದರೆ ಎಂಟೈರ್ ನೆಟ್ವರ್ಕ್ ವಿಲ್ ಬಿ ಅ ಫೇಲ್ಯೂರ್. ಯುವರ್ ಕಮ್ಯುನಿಕೇಷನ್ ಕೆನಾಟ್ ಹ್ಯಾಪನ್. ಈವನ್ ಬರೀ ನೋಡ್ ಫೇಲ್ಯೂರ್ ಅಲ್ಲ, ಲಿಂಕ್ ಫೇಲ್ಯೂರ್ ಆದರೂ ಕೂಡ ಹಾಗೆ ಆಗುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲೊಂದು ಲಿಂಕ್ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ ದಿಸ್ ಕಂಪ್ಲೀಟ್ ಸಿಸ್ಟಮ್ ಈಸ್ ಐಸೋಲೇಟೆಡ್ ಅಂತ ಹೇಳಿದ್ರೆ ದೇ ಕೆನಾಟ್ ಕಮ್ಯುನಿಕೇಟ್. ಸೊ ನೋಡ್ ಫೇಲ್ಯೂರ್ ಆದರೂ ಕಮ್ಯುನಿಕೇಷನ್ ಆಗಲ್ಲ, ಲಿಂಕ್ ಫೇಲ್ಯೂರ್ ಆದರೂ ಕೂಡ ಕಮ್ಯುನಿಕೇಷನ್ ಆಗಲ್ಲ. ದೀಸ್ ಆರ್ ಆಲ್ ದ ಡಿಮೆರಿಟ್ಸ್ ರಿಗಾರ್ಡಿಂಗ್ ರಿಂಗ್ ಟೊಪಾಲಜಿ ಅಂತ ಹೇಳ್ಬೋದು. ಸೊ ದೇರ್ ಆರ್ ಫ್ಯೂ ಅಪ್ಲಿಕೇಶನ್ ಕೂಡ ಇದೆ. ವಿ ಶಲ್ ಸಿ ದ್ಯಾಟ್ ಇನ್ ಯುವರ್ ನೆಕ್ಸ್ಟ್ ಕ್ಲಾಸ್. ಐ ಹೋಪ್ ದೀಸ್ ಪಾಯಿಂಟ್ಸ್ ಆರ್ ಕ್ಲಿಯರ್. ಇದಿಷ್ಟು ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಷ್ಟು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಾನು ಏನು ಹೇಳಿದ್ದೀನೋ ಅದನ್ನೇ ಮೆನ್ಷನ್ ಮಾಡಿದ್ದೀನಿ. ಒಂದ್ಸಲ ರಿವೈಸ್ ಮಾಡಿ. ನಾನು ಕೂಡ ನಾಳೆ ಕ್ಲಾಸಲ್ಲಿ ಇನ್ನೊಂದ್ಸಲ ರಿವೈಸ್ ಮಾಡ್ತೀನಿ. ವಿ ಶಲ್ ಹ್ಯಾವ್ ಅ ಡೀಟೇಲ್ ಡಿಸ್ಕಷನ್ ರಿಗಾರ್ಡಿಂಗ್ ರಿಂಗ್ ಟೊಪಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಬಿಟ್ಟಿದ್ದೀವಿ, ಅದನ್ನು ಕೂಡ ಹೇಳ್ತೀನಿ. ಇನ್ನು ಬಸ್ ಟೊಪಾಲಜಿ ಆ್ಯಂಡ್ ದೆನ್ ಆಲ್ಸೋ ಹೈಬ್ರಿಡ್ ಟೊಪಾಲಜಿ, ದ್ಯಾಟ್ಸ್ ಸಿಂಪಲ್ ಕಾನ್ಸೆಪ್ಟ್, ಅದನ್ನು ನಾನು ಹೇಳ್ತೀನಿ. ಸೊ ಹಾಗೆ ನೋಡಿದ್ರೆ ಯು ಹ್ಯಾವ್ ಕೆಟಗರಿ ಆಫ್ ನೆಟ್ವರ್ಕ್ಸ್, ಡಿಫ್ರೆನ್ಸಸ್ ಇದೆ, ಅದನ್ನೆಲ್ಲದನ್ನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. 2 ಟಾಪಿಕ್ ಆದರೆ ವಿ ಹ್ಯಾವ್ ಲೆಫ್ಟ್ ಔಟ್ ವಿತ್ ಓನ್ಲಿ 1 ಲಾಸ್ಟ್ ಟಾಪಿಕ್. ವಿ ಶಲ್ ಸಿ ದ್ಯಾಟ್ ಇನ್ ಯುವರ್ ಅಪ್ಕಮಿಂಗ್ ಕ್ಲಾಸಸ್.
ಸೊ ಮೇಕ್ ಶ್ಯೂರ್ ಇವತ್ತಿನ ದಿನ ನಾವೇನೇನು ಕಲ್ತ್ವಿ, ರಿಂಗ್ ಟೋಪಾಲಜಿ ಓದಿದ್ವಿ, ಹಾಗೆ ಟ್ರೀ ಟೋಪಾಲಜಿ ಓದಿದ್ವಿ, ಆ್ಯಂಡ್ ದೆನ್ ವಿ ಹ್ಯಾವ್ ರಿವೈಸ್ಡ್ ಮೆಶ್ ಆ್ಯಂಡ್ ಸ್ಟಾರ್ ಟೋಪಾಲಜಿ. ಮೇಕ್ ಶ್ಯೂರ್ ಈ ಕಾನ್ಸೆಪ್ಟ್ಸ್ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೋಪ್ ದಿಸ್ ಕ್ಲಾಸ್ ವಾಸ್ ಯೂಸ್ಫುಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಲೆಟ್ ಮಿ ನೋ. ಥ್ಯಾಂಕ್ ಯು.